ಮದುವೆಯ ನಂತರ ಪತಿ ಮತ್ತು ಪತ್ನಿ ಹೆಚ್ಚಿನ ಸಮಯವನ್ನ ಏಕಾಂತದಲ್ಲಿ ಕಳೆಯೋದಕ್ಕೆ ಬಯಸ್ತಾರೆ. ಅವರಿಬ್ಬರಿಗೂ ತಮ್ಮ ಬೇಕು ಬೇಡಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಒಂದು ಹೊಸ ರೀತಿಯ ಸಂಬಂಧವನ್ನ ಸ್ಥಾಪಿಸಿಕೊಂಡು ತಮ್ಮ ದೈಹಿಕ ಬಯಕೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಈ ಏಕಾಂತ ಹೆಲ್ಪ್ ಮಾಡುತ್ತೆ. ಪತಿಯಂತೂ ತನ್ನ ಪತ್ನಿಯ ಸಂತೃಪ್ತಿಗೋಸ್ಕರ ಸಾಕಷ್ಟು ಸಮಯ ವಿನಿಯೋಗಿಸೋದಕ್ಕೆ ಬಯಸ್ತಾರೆ. ಆದರೆ ಈ ಹಂತದಲ್ಲಿ ಅವರಿಬ್ಬರಲ್ಲೂ ಸಂಪೂರ್ಣ ರೀತಿಯ ಸಾಮರಸ್ಯ ಏರ್ಪಡದೇ ಇದ್ರೆ ಮುಂದೆ ಅದು ಹಲವು ರೀತಿಯಲ್ಲಿ ಅವರಿಬ್ಬರ ಸಂಬಂಧವನ್ನ ಕಾಡುತ್ತೆ. ಮದುವೆಯಾದ ಆರಂಭದಲ್ಲಿ ಮಾತುಕತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನೋದು ಇದೇ ಕಾರಣಕ್ಕೆ. ಪತಿ ಪತ್ನಿಯರ ನಡುವೆ ಸರಸ ವಿರಸಗಳು ಸಾಮಾನ್ಯ. ವಿರಸವನ್ನೂ ಸರಿಪಡಿಸುವ ಸಾಮರ್ಥ್ಯ ಇರೋದು ಸರಸಕ್ಕೆ. ಹಾಗಾಗಿ ಏನೇ ತಾರತಮ್ಯಗಳಿದ್ರೂ ಕೂಡ ಅದನ್ನ ಸರಿಪಡಿಸೋದಕ್ಕೋಸ್ಕರವಾಗಿ ಪತಿ ತನ್ನ ಸಂಗಾತಿಯನ್ನು ತೃಪ್ತಿಪಡಿಸುವ ವಿಧಾನಗಳನ್ನ ಮೊದಲು ಕಲಿಬೇಕು. ಪುರುಷರು ತಮ್ಮ ಪತ್ನಿಯೊಂದಿಗೆ ಹೆಚ್ಚು ಸಮಯ ಸೆಕ್ಸ್ನಲ್ಲಿ ಭಾಗವಹಿಸೋದಕ್ಕೆ ಪ್ರಯತ್ನಿಸಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀವಿ, ಕೇಳಿ. ಈಗಾಗಲೇ ಹೇಳ್ದಂತೆ ಪುರುಷನಿಗೆ ಮಿಲನ ಕ್ರಿಯೆಯ ವೇಳೆ ಹಲವು ಕಾರಣಗಳಿಗೆ ಸುದೀರ್ಘ ಸಮಯದ ತನಕ ಪರ್ಫಾರ್ಮ್ ಮಾಡೋದಕ್ಕೆ ಸಾಧ್ಯವಾಗದೆ ಹೋಗಬಹುದು. ಅದಕ್ಕೋಸ್ಕರ ತಮ್ಮ ಆರ್ಗಾಸಮ್ ಅಂದ್ರೆ ರತಿ ಸುಖದ ಉತ್ತುಂಗಕ್ಕೇರುವ ಪ್ರಕ್ರಿಯೆಯನ್ನ ಕೆಲವು ಕಂಟ್ರೋಲಿಂಗ್ ವಿಧಾನಗಳ ಮೂಲಕ ನಿಯಂತ್ರಿಸೋದು ಅನಿವಾರ್ಯ. ಬೆಡ್ನಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯೋದಕ್ಕೆ ಹೀಗೆ ಕಂಟ್ರೋಲಿಂಗ್ ವಿಧಾನವನ್ನ ಬಳಸಬಹುದು. ಇನ್ನೇನು ನೀವು ರತಿ ಸುಖದ ಉತ್ತುಂಗಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಅನುಭವಕ್ಕೆ ಬಂದ ತಕ್ಷಣ ನಿಮ್ಮ ಮಿಲನ ಕ್ರಿಯೆಯ ವೇಗವನ್ನ ತಗ್ಗಿಸಿ. ಹಾಗಂತ ಇಲ್ಲಿ ಮಿಲನ ಕ್ರಿಯೆ ಸಂಪೂರ್ಣ ನಿಲ್ಲಿಸಬೇಕು ಅಂತಾನೂ ಇಲ್ಲ. ಬದಲಾಗಿ ವೇಗವನ್ನ ನಿಯಂತ್ರಿಸಿ ನಿಧಾನವಾಗಿ ಮುಂದುವರೆದ್ರೆ ಸಾಕು. ಹೀಗೆ ಮಾಡೋದ್ರಿಂದ ನಿಮ್ಮ ಆರ್ಗಾಸಮ್ ನಿಯಂತ್ರಿಸಲ್ಪಟ್ಟು ನೀವು ಹೆಚ್ಚಿನ ಸಮಯ ಬೆಡ್ ಮೇಲೆ ವಿಜೃಂಭಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ನೆನ್ಪಿಡಿ, ಇವೆಲ್ಲ ಶೀಘ್ರ ಸ್ಖಲನವನ್ನ ನಿಯಂತ್ರಿಸುವ ವಿಧಾನಗಳೇ ಹೊರತು ಅದನ್ನು ಸಂಪೂರ್ಣವಾಗಿ ಗುಣಪಡಿಸುವ ಔಷಧಿಗಳಲ್ಲ. ಹೀಗಾಗಿ ಇದರ ಪ್ರಯೋಗಕ್ಕೂ ಮುನ್ನ ನಿಮ್ಮ ವಿವೇಚನೆ ಬಳಸೋದು ಉತ್ತಮ. ಬೆಡ್ನಲ್ಲಿ ಹೆಚ್ಚು ಸಮಯ ಕಳೆಯಬಹುದೇ ಅನ್ನೋ ಅನುಮಾನವನ್ನ ಬಿಟ್ಬಿಡಿ. ಅನುಮಾನದ ಜಾಗದಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಕೊಳ್ಳಿ. ಅದಕ್ಕೆ ಅಗತ್ಯ ಇರೋ ಕೌಶಲ್ಯಗಳನ್ನ ಕಲ್ತ್ಕೊಳ್ಳಿ. ಆಗ ಭಟ್ರು ಹೇಳಿದ ಹಾಗೆ ಸೆಕ್ಸ್ಗೆ ಹೊಂಗೆ ಮರದಲ್ಲೂ ಕೂಡ ಹೂ ಬಿಡುತ್ತೆ. ಮಿಲನ ಕ್ರಿಯೆಯನ್ನ ವೇಗವಾಗಿ ಅಥವಾ ತೀವ್ರವಾಗಿ ಮಾಡಬೇಡಿ. ವೇಗವಾಗಿ ಮಾಡಿದಾಗ ಪ್ರಣಯ ಕೇಳಿಯ ಉತ್ತುಂಗಕ್ಕೆ ತಲುಪುವ ಪುರುಷನಿಗೆ ತನ್ನ ಆರ್ಗಾಸಮ್ ನಿಯಂತ್ರಿಸೋದಕ್ಕೆ ಕಷ್ಟ ಆಗಬಹುದು. ಇದರ ಬದಲು ನೀವು ಮಿಲನ ಪ್ರಕ್ರಿಯೆಯನ್ನ ಶ್ರದ್ಧೆಯಿಂದ ಪ್ರಾರಂಭಿಸಿ. ನಿಧಾನವಾಗಿ ಅದರ ಕೊನೆಯ ಮಜಲನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸಿ. ಗಂಡು ಹೆಣ್ಣಿನ ದೇಹಗಳ ನಡುವಿನ ರೋಮಾಂಚಕ ಕ್ಷಣಗಳ ಸುಂದರತೆಯನ್ನ ಆರಾಧಿಸಿ. ಹೆಚ್ಚು ಕಾಲ ಸ್ಖಲನವಾಗದಂತೆ ತಡೆಯುವುದಕ್ಕೆ ಸ್ತಂಭನ ಕ್ರಿಯೆಯನ್ನ ಅಭ್ಯಾಸ ಮಾಡಿ. ಹೌದು, ಪುರುಷರು ತಮ್ಮ ವೀರ್ಯ ಸ್ಖಲನ ಪ್ರಕ್ರಿಯೆಯನ್ನ ಸ್ತಂಭನ ಕ್ರಿಯೆಯ ಮೂಲಕ ನಿಯಂತ್ರಿಸೋದಕ್ಕೆ ಸಾಧ್ಯ ಇದೆ. ಇದಕ್ಕೋಸ್ಕರವೇ ಇರುವ ಕೆಲವು ಎಕ್ಸರ್ಸೈಸ್ಗಳನ್ನ ನಿಮ್ಮ ವೈದ್ಯರ ಮುಖಾಂತರ ತಿಳ್ಕೊಂಡು ಅಭ್ಯಾಸ ಮಾಡಿಕೊಳ್ಳಿ. ಇದಕ್ಕೋಸ್ಕರನೇ ಇರೋ ಕೆಲವು ಸರಳ ತಂತ್ರಗಳನ್ನು ಕೂಡ ಅನುಸರಿಸಿ. ಉದಾಹರಣೆಗೆ, ಮೂತ್ರ ವಿಸರ್ಜನೆ ಮಾಡುವಾಗ ಒಂದೇ ಬಾರಿಗೆ ಮೂತ್ರಕೋಶ ಖಾಲಿ ಮಾಡದೆ ಪ್ರತಿ 5 ಸೆಕೆಂಡ್ಗೆ ಒಂದು ಬಾರಿ ಮೂತ್ರದ ಹರಿವನ್ನ ತಡೆಹಿಡಿರಿ. ಕೆಲ ಸೆಕೆಂಡು ಅದನ್ನ ನಿಯಂತ್ರಿಸಿ ಮತ್ತೆ ಹರಿವನ್ನ ಪ್ರಾರಂಭ ಮಾಡಿ. ಈ ಎಕ್ಸರ್ಸೈಸ್ ನಿಮ್ಮ ಶಿಶ್ನದ ಮಾಂಸಪೇಶಿಗಳನ್ನ ಬಲಗೊಳಿಸಿ ಮಿಲನ ಕ್ರಿಯೆ ವೇಳೆ ಸ್ಖಲನವಾಗೋದನ್ನ ಸ್ತಂಭನಗೊಳಿಸಲು ನಿಮಗೆ ನೆರವಾಗುತ್ತೆ. ಇನ್ನು ನಿಮ್ಮ ಸಂಗಾತಿಯ ಆರ್ಗಾಸಮ್ ಬಗ್ಗೆ ಗಮನ ಕೊಡಿ. ಪುರುಷರು ಮುಖ್ಯವಾಗಿ ಮಾಡಲೇಬೇಕಾದ ವಿಷಯ ಇದು. ನೀವು ನಿಮ್ಮ ಆರ್ಗಾಸಮ್ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಡಿ. ಸ್ಖಲನದ ಕುರಿತು ಹೆಚ್ಚಿನ ಗಮನ ಕೊಟ್ಟಷ್ಟು ಕೂಡ ಅದು ನಡೆದುಬಿಡೋ ಸಾಧ್ಯತೆಯೇ ಹೆಚ್ಚು. ಇದರ ಬದಲು ನೀವು ನಿಮ್ಮ ಸಂಗಾತಿಯ ಮೇಲೆ ಗಮನ ಕೊಡಿ. ಅವಳ ಆರ್ಗಾಸಮ್ ಯಾವ ಹಂತದಲ್ಲಿದೆ ಅನ್ನೋದನ್ನ ಗಮನಿಸಿ. ಅವಳನ್ನ ಉಲ್ಲಾಸಪಡಿಸೋದಕ್ಕೆ ಆಕೆಯ ಕಾಮೋದ್ರೇಕ ಸ್ಥಳಗಳನ್ನ ಗುರುತಿಸಿ. ಅಲ್ಲಿ ನಿಮ್ಮ ಬೆರಳು ನಾಲಿಗೆಯ ಮೂಲಕ ಮೆತ್ತಗೆ ಮಸಾಜ್ ಮಾಡಿ. ಆಕೆಯ ದೇಹವನ್ನ ನಿಯಂತ್ರಿಸಿ. ಈ ರೀತಿ ಮಾಡೋದಕ್ಕೆ ನಿಮಗೆ ಕೆಲ ಸಮಯ ಹಿಡಿಯುತ್ತೆ. ಆದರೆ ಕ್ರಮೇಣ ನೀವು ಈ ಪ್ರಕ್ರಿಯೆಯಲ್ಲಿ ಪರಿಣತಿ ಪಡೆದು ಪ್ರತಿ ಬಾರಿ ಆಕೆಗೆ ಪೂರ್ಣ ತೃಪ್ತಿ ನೀಡೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ನೀವಿಬ್ರು ಕೂಡ ಹೆಚ್ಚು ಸಮಯ ಮಿಲನ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ.
ನಿಧಾನವೇ ಪ್ರಧಾನ. ಈ ಮಾತು ಮಹಿಳೆಯರ ದೇಹಕ್ಕೆ ಹೆಚ್ಚು ಅನ್ವಯಿಸುತ್ತೆ. ಮಹಿಳೆಯರ ದೇಹ ಪ್ರಕೃತಿ ಪುರುಷರಿಗಿಂತ ಭಿನ್ನ. ಹೀಗಾಗಿ ಅವರಿಗೆ ಕಾಮಕೇಳಿಯ ವೇಳೆ ಉದ್ರೇಕವಾಗೋದಕ್ಕೆ ಪುರುಷರಿಗಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಅಲ್ಲದೆ ಅವರ ಆರ್ಗಾಸಮ್ ಕೂಡ ಪುರುಷರಿಗಿಂತ ತುಂಬಾನೇ ನಿಧಾನ. ಹೀಗಾಗಿ ಯೋನಿ ಪ್ರವೇಶಕ್ಕೂ ಮುನ್ನವೇ ಆಕೆಯ ಆರ್ಗಾಸಮ್ಗೆ ವೇದಿಕೆ ಸಿದ್ಧಪಡಿಸೋ ಜವಾಬ್ದಾರಿ ಪುರುಷರ ಮೇಲಿರುತ್ತೆ. ಇದಕ್ಕಾಗಿ ರೊಮ್ಯಾಂಟಿಕ್ ವರ್ತನೆಗಳು, ಸರಸ ಸಲ್ಲಾಪ ಇತ್ಯಾದಿಗಳ ಪ್ರಯೋಗ ಅಗತ್ಯ. ಈ ಕಾರಣಕ್ಕೆ ನೀವು ಮಿಲನ ಕ್ರಿಯೆಗೆ ಸಾಕಷ್ಟು ಸಮಯ ನೀಡೋದ್ರ ಜೊತೆಗೆ ಒಂದಷ್ಟು ಶ್ರಮ ಕೂಡ ಪಡಬೇಕಾಗುತ್ತೆ. ಇದನ್ನ ನೆನಪಲ್ಲಿಟ್ಕೊಂಡು ನೀವು ಮುಂದುವರಿರಿ. ಮಹಿಳೆಯರನ್ನು ಉದ್ರೇಕಗೊಳಿಸೋದಕ್ಕೆ ಸಾಮಾನ್ಯವಾಗಿ ಪುರುಷರು ಫೋರ್ ಪ್ಲೇ ಮೊರೆ ಹೋಗ್ತಾರೆ. ಇದು ನಿಜಕ್ಕೂ ಉತ್ತಮ ವಿಧಾನವಾಗಿರೋದ್ರಿಂದ ಪ್ರತಿಯೊಬ್ಬರೂ ಇದನ್ನ ಪ್ರಯೋಗಿಸಬಹುದು. ಇಷ್ಟೊತ್ತು ಬೆಡ್ರೂಮ್ನಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಏನ್ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಂಡ್ಬಿಡಿ. ಹೌದು, ಕೆಲವೊಂದು ಸೆಕ್ಸ್ ಚಟುವಟಿಕೆಗಳು ಅತಿಯಾದ್ರೆ ಅದು ಮುಂದೆ ದಾಂಪತ್ಯದ ಹಾದಿಯಲ್ಲಿ ಮುಳ್ಳಾಗಿ ಕಾಡಬಹುದು ಅಂತಾರೆ ಲೈಂಗಿಕ ತಜ್ಞರು. ಸೆಕ್ಸ್ ಪ್ರಿಯರು ತಮ್ಮ ದಾಂಪತ್ಯ ಜೀವನವನ್ನ ಪ್ರತಿದಿನವೂ ಹೊಸದಾಗಿಸಬೇಕು. ಸೆಕ್ಸ್ ಪ್ರಿಯರು ತಮ್ಮ ದಾಂಪತ್ಯ ಜೀವನ ಪ್ರತಿದಿನವೂ ಹೊಸದಾಗಿರಬೇಕು, ಹೊಸ ಅನುಭವಗಳಿಂದ ಕೂಡಿರಬೇಕು ಅಂತ ಬಯಸ್ತಾರೆ. ಇದು ತಪ್ಪೇನಲ್ಲ. ಆದರೆ ಮಿತಿಮೀರಿದ ಸೆಕ್ಸ್ ಚಟುವಟಿಕೆಗಳು ದೀರ್ಘಕಾಲದಲ್ಲಿ ಅಪಾಯಕಾರಿಯಾಗಿ ಪರಿಣಮಿಸುತ್ತವೆ ಅನ್ನೋದು ತಜ್ಞರ ಅನುಭವದ ಮಾತು. ದಂಪತಿಗಳು ಬೆಡ್ರೂಮ್ನಲ್ಲಿ ಮಾಡೋ ಪ್ರಯೋಗಗಳು ಮಿತಿ ಮೀರಿದ್ರೆ ದೇಹಾರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಹಾನಿ ಮಾಡಿಬಿಡತ್ವೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ. ಹಾಗಿದ್ರೆ ಯಾವುದು ಮಿತಿ ಮೀರಿದ್ರೆ ಅಪಾಯ ಅಂತ ತಜ್ಞರು ಹೇಳ್ತಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ತಜ್ಞರ ಪ್ರಕಾರ ಕೆಲವೊಂದು ಮಿಲನ ಕ್ರಿಯೆಯ ಭಂಗಿಗಳು ಪುರುಷರ ಶಿಶ್ನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿ ಮುಂದೆ ಗಂಭೀರ ಸಮಸ್ಯೆಗೆ ಕಾರಣವಾಗಬಹುದು. ಅದೇಗೆ ಅಂದ್ರೆ, ಪುರುಷರು ಕೆಳಗಡೆ ಮಲಗಿ ಮಹಿಳೆಯರು ಅವರ ಮೇಲೆ ಕುಳಿತು ತಮ್ಮ ದೇಹದ ಸಂಪೂರ್ಣ ಭಾರವನ್ನು ಬಿಟ್ಟು ಯೋನಿ ಪ್ರವೇಶ ಮಾಡುವ ಭಂಗಿ ಕೆಲವೊಮ್ಮೆ ತೀರಾ ಅಪಾಯಕಾರಿ ಅನ್ನೋದು ತಜ್ಞರ ಅಭಿಪ್ರಾಯ. ಹೇಗೆ ಅಂದ್ರೆ, ಮಹಿಳೆ ಮೇಲಿದ್ದಾಗ ಪುರುಷರ ಅಂಗ ಲಂಬವಾಗಿದ್ದು ಅದೇ ಆಂಗಲ್ನಲ್ಲಿ ಯೋನಿ ಪ್ರವೇಶವನ್ನ ಮಾಡಬೇಕಾಗತ್ತೆ. ಆದರೆ ಆ ವೇಳೆ ಮಹಿಳೆಯರ ದೇಹ ಭಾರ ಸಮೇತ ಯೋನಿ ಕೆಳಮುಖವಾಗಿ ಬರೋದ್ರಿಂದ ಆ ಎಲ್ಲಾ ಭಾರ ಪುರುಷರ ಶಿಶ್ನದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಆ ಹೊತ್ತಿಗೆ ಕೊಂಚ ಎಡವಟ್ಟಾದ್ರೂ ಕೂಡ ಶಿಶ್ನ ಯೋನಿ ಪ್ರವೇಶ ಮಾಡೋ ಬದಲು ಪಕ್ಕಕ್ಕೆ ಸರಿದ್ರೆ ಆಗ ಆತ ಅಪಾರ ನೋವನ್ನ ಅನುಭವಿಸಬೇಕಾಗತ್ತೆ. ಅಲ್ಲದೆ ಅದು ಬಹಳ ಸೆನ್ಸಿಟಿವ್ ಭಾಗವಾಗಿರೋದ್ರಿಂದ ಆ ನೋವು ಕಡಿಮೆ ಮಾಡೋದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗುತ್ತೆ. ಕೆಲವೊಮ್ಮೆ ಇದರಿಂದ ಪುರುಷರ ಆ ಅಂಗ ಊನವಾಗೋ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ ರೀತಿಯ ಪ್ರಯತ್ನಗಳಲ್ಲಿ ಸಂಗಾತಿಗಳಿಬ್ರು ಕೂಡ ತೀರಾ ಎಚ್ಚರಿಕೆಯಿಂದಿರಬೇಕು ಅಂತಾರೆ ತಜ್ಞರು. ಇನ್ನು ಎಲ್ಲರೂ ಹೆಚ್ಚಾಗಿ ಅನುಸರಿಸುವಂತಹ ಡಾಗ್ ಪೋಸ್ ಮಿಲನ ಕ್ರಿಯೆ ಭಂಗಿಯೂ ಕೂಡ ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು ಅಂತಾರೆ ಲೈಂಗಿಕ ತಜ್ಞರು. ಮಹಿಳೆಯರು ತಮ್ಮೆರಡೂ ಕೈಗಳನ್ನು ನೆಲದಲ್ಲಿರಿಸಿ ತಮ್ಮ ದೇಹದ ಸಂಪೂರ್ಣ ಭಾರವನ್ನು ಕೈ ಅಥವಾ ಕಾಲುಗಳ ಮೇಲೆ ಹಾಕುವ ಭಂಗಿಗಳು ಅವರ ದೇಹಕ್ಕೆ, ಮುಖ್ಯವಾಗಿ ಕೀಲುಗಳಿಗೆ ಅಪಾಯಕಾರಿ ಅನ್ನೋದು ತಜ್ಞರ ಆಂಬೋಣ. ಹೀಗಾಗಿ ಸಾಮಾನ್ಯವಾಗಿ ಮಹಿಳೆಯು ಕೆಳಭಾಗದಲ್ಲಿ ಮತ್ತು ಪುರುಷನು ಮೇಲಕ್ಕೆ ಇದ್ದು ಮಾಡುವ ಲೈಂಗಿಕ ಭಂಗಿಗಳು ಯಾವುದೇ ಅಪಾಯ ಮಾಡೋದಿಲ್ಲ ಅಂತಾರೆ ತಜ್ಞರು. ಹೀಗಾಗಿ ಗಂಡು ಹೆಣ್ಣಿನ ಮಿಲನದ ವೇಳೆ ಸಾಧ್ಯವಾದಷ್ಟು ತಮ್ಮ ದೇಹದ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ವಿಧಾನಗಳನ್ನು ಆಯ್ದುಕೊಳ್ಳೋದು ಉತ್ತಮ. ಇನ್ನು ಗಂಡು ಹೆಣ್ಣು ಮಿಲನ ಮಹೋತ್ಸವದ ವೇಳೆ ಮಾಡುವಂತಹ ಕೆಲ ತಪ್ಪುಗಳ ಬಗ್ಗೆ ಕುತೂಹಲಕಾರಿ ವಿಚಾರಗಳನ್ನ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ. ಕೇಳ್ತಾನೇ ಇರಿ ಕುಕು FM.